ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಗ್ರಾಮ ಭಾರತಿ ಟ್ರಸ್ಟ್ ಮತ್ತು ಕರ್ನಾಟಕ ಫುಡ್ ಬ್ಯಾಂಕ್ ಬಗ್ಗೆ ಒಂದು ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕಂದರೆ ಸುಮಾರು ವರ್ಷಗಳಿಂದ ನಮ್ಮ ಮುಳಬಾಗಿಲಿನ MB ಕೃಷ್ಣಮೂರ್ತಿರವರು ಅವ್ರು ಹೆಂಗಂದ್ರೆ ಅವರು ಮಾತಾಡಲ್ಲ ಯಾವತ್ತು ಅವರು ಮಾತಲ್ಲಿ ನಾನು ಹೆಸರು ಮಾಡಬಾರ್ದು, ನನ್ನ ಕೆಲಸ ಮಾತಾಡಬೇಕು ಆ ಸಿದ್ಧಾಂತದ ಮೇಲೆ ನಡೀತಾ ಇದ್ದಾರೆ. ಅವರ ಕೆಲಸ ತುಂಬಾ ಶ್ಲಾಘನೀಯ. ಏನಂದ್ರೆ ಏನೋ ಒಂದು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಅವರು ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಗ್ರಾಮ ಭಾರತಿ ಟ್ರಸ್ಟ್ ಎಂಬ ಒಂದು ಟ್ರಸ್ಟ್ ಅನ್ನು ಸ್ಥಾಪಿಸಿ ಅವ್ರದೇ ಆದಂತ ಸೇವೆ ಪ್ರಾರಂಭ ಮಾಡಿದ್ರು. ಮತ್ತೆ ಅದೇ ರೀತಿ ಮುಳಬಾಗಿಲು ಫುಡ್ ಬ್ಯಾಂಕ್ ಎಂಬ ಹೆಸರಿನಲ್ಲಿ ಒಂದು ವಿಶೇಷ ವಿನೂತನ ರೀತಿಯ ಒಂದು ಸೇವೆಯನ್ನು ಪ್ರಾರಂಭ ಮಾಡಿದ್ರು. ಆ ಮುಳಬಾಗಿಲು ಫುಡ್ ಬ್ಯಾಂಕ್ ಈಗ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಫುಡ್ ಬ್ಯಾಂಕ್ ಆಗಿ ಮಾರ್ಪಾಟಾಗಿದೆ. ಯಾಕಂದ್ರೆ ಈ ಮುಳಬಾಗಿಲಿನ ಕೆಲಸ ನೋಡಿ ಇವರಿಗೆ ಬೇರೆ ಬೇರೆ ತಾಲೂಕಿನಿಂದ ಸಂಪರ್ಕ ಮಾಡಿ ಈಗ ಕರ್ನಾಟಕ ಫುಡ್ ಬ್ಯಾಂಕ್ ಎಂಬ ಹೆಸರಿನಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಇವರ ಸೇವೆ ಪ್ರಾರಂಭ ಆಗಿದೆ. ಇದೇ ರೀತಿ ಇವರ ಸೇವೆ ಪ್ರಾರಂಭ ಆಗಲಿ. ನೋಡ್ಬೋದು, ಈಗ ಇವರು ವಿಶೇಷವನ್ನು ಕನಸನ್ನು ಇಟ್ಕೊಂಡಿದ್ದಾರೆ. ಏನಂದ್ರೆ ಪ್ಲಾಸ್ಟಿಕ್ ಮುಕ್ತ ಎಲ್ಲ ತಾಲೂಕುಗಳು ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಆಗ್ಬೇಕಂತ ನಮ್ಮ ಮುಳಬಾಗಿಲಿಂದಾನೇ ಪ್ರಾರಂಭ ಮಾಡಿದ್ದಾರೆ. ಏನಂದ್ರೆ ನಮ್ಮ ಕಸ ನಮ್ಮ ಜವಾಬ್ದಾರಿ, ಪರಿಸರ ಸ್ವಚ್ಛತೆ ನಮ್ಮೆಲ್ಲರ ಕರ್ತವ್ಯ ಎಂಬ ಈ ನೋಡ್ಬೋದು, ಇವರು ಸ್ಟಿಕ್ಕರ್ಸ್ ಗಳನ್ನು ಎಲ್ಲಾ ಕಡೆ ತಾವು ನೋಡಿರ್ತೀರಾ. ಅದೇ ರೀತಿ ಪ್ಲಾಸ್ಟಿಕ್ ಅನ್ನು ತ್ಯಜಿಸಿ ನೋಡಿ ಇವರು ಪ್ರಾರಂಭ ಮಾಡಿದ್ದಾರೆ. ಬಟ್ಟೆ ಬ್ಯಾಗ್ ಗಳನ್ನು ಎಲ್ಲಾ ಕಡೆ ಒಂದು ಸಾಂಕೇತಿಕವಾಗಿ ಕೊಡ್ತಾ ಇದ್ದಾರೆ. ಅಂದ್ರೆ ಇವರೇ ಎಲ್ಲ ಕಡೆ ಕೊಡ್ತಾರಂತ ಲೆಕ್ಕ ಅಲ್ಲ, ಅವೇರ್ನೆಸ್ ಆಗಿ ಇವರು ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ನಾವು ಕೂಡ ಸ್ವಯಂ ಪ್ರೇರಿತವಾಗಿ ಪ್ಲಾಸ್ಟಿಕ್ ಅನ್ನು ತ್ಯಜಿಸಿ ಬಟ್ಟೆ ಚೀಲಗಳನ್ನು ಉಪಯೋಗ ಮಾಡಬೇಕು. ಯಾಕಂದ್ರೆ ಈ ಪ್ಲಾಸ್ಟಿಕ್ ಇಂದ ಎಷ್ಟು ಅನಾಹುತಗಳು ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ನಾವು ಏನು ಸಾಚಗಳಂತ ಅಲ್ಲ, ನಾವು ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡ್ತಾ ಇದ್ದೀವಿ, ಆದ್ರೆ ತ್ಯಜಿಸ್ಬೇಕು. ಎಲ್ರದ್ದು ಒಂದು ಜವಾಬ್ದಾರಿ ಆಗಿರುತ್ತೆ. ಅದೇ ರೀತಿ ಈ ಪರಿಸರದ ಬಗ್ಗೆ ಒಂದು ಇವರ ನಿಲುವು ಆಗಿದೆ. ಅದೇ ರೀತಿ ಮುಳಬಾಗಿಲು ಫುಡ್ ಬ್ಯಾಂಕ್, ಕರ್ನಾಟಕ ಫುಡ್ ಬ್ಯಾಂಕ್, ಇದರಿಂದ ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಸಿದವರ ಹೊಟ್ಟೆಗೆ ಅನ್ನ ನೀಡುವ ಸೇವೆ. ಇದರಿಂದ ಇವರು ಸ್ವಂತ ಖರ್ಚಿಂದ ಏನು ಮಾಡ್ತಾ ಇಲ್ಲ, ಇವರೇ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕಾಗಲ್ಲ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಉಳಿದ ಆಹಾರವನ್ನು ವ್ಯರ್ಥ ಮಾಡಬೇಡಿ ಎಂದು ಒಂದು ಸಂದೇಶ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಏನಂದ್ರೆ ಮದುವೆ, ಸಭೆ, ಸಮಾರಂಭಗಳು, ಹೋಟೆಲ್ಗಳು ಇತ್ಯಾದಿ ಎಲ್ಲಾ ಕಡೆ ಈಗ ಬೆಳಗ್ಗೆ ಊಟ ಮಾಡ್ತಾರೆ, ಅದರಲ್ಲಿ ಮಿಕ್ಕೋಗುತ್ತೆ. ಅದಕ್ಕೆ ನೀವು ವ್ಯರ್ಥ ಮಾಡದೆ ಈ ಮುಳಬಾಗಿಲು ಫುಡ್ ಬ್ಯಾಂಕ್ ಏನಿದೆ, ಇವರು ಮೊಬೈಲ್ ನಂಬರ್ಸ್ಗಳನ್ನು ಕೊಟ್ಟಿರ್ತಾರೆ. ಆ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರೇ ಬಂದು ಕಲೆಕ್ಟ್ ಮಾಡಿ ಆ ಊಟವನ್ನು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಹೋಗಿ ಕೊಡೋ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಮುಂದೇನು ಮಾಡ್ತಾರೆ. ಇವರಿಗೆ ಎಲ್ಲರೂ ಸಹಕಾರಿಯಾಗಿ ನಿಂತು ಮುಳಬಾಗಿಲು ಫುಡ್ ಬ್ಯಾಂಕ್ ಆಗಿರ್ಲಿ, ಕರ್ನಾಟಕ ಫುಡ್ ಬ್ಯಾಂಕ್ ಆಗಿರ್ಲಿ, ಗ್ರಾಮ ಭಾರತಿ ಟ್ರಸ್ಟ್ ಆಗಿರ್ಲಿ, ಇವರ MB ಕೃಷ್ಣಮೂರ್ತಿ ಮತ್ತು ತಂಡ ಎಲ್ಲರೂ ಈಗ ಇವರು ಒಬ್ಬರೇ ಅಂತಲ್ಲ, ನಾವು ಕೂಡ ಅವ್ರ ಜೊತೆ ಕೆಲಸ ಮಾಡೋಣ ಅಂತ ಈ ಮೂಲಕ ನಾನು ಹೇಳ್ತಾ ಅವರ ಕೆಲಸಕ್ಕೆ, ಅವರ ಸೇವೆಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತಾ ಮತ್ತೆ ಜನಪ್ರತಿನಿಧಿಗಳು ಮತ್ತು ಸಮಾಜ ಸೇವಕರು ಯಾರಿದ್ದಾರೆ ಇವರ ಕೈ ಜೋಡಿಸಬೇಕೆಂಬ ನಾನು ಕೂಡ ಈ ಮುಖಾಂತರ ಮನವಿ ಮಾಡ್ತೀನಿ. ಥ್ಯಾಂಕ್ ಯು.